ಎಷ್ಟು ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಇದೇ ನಾವು ವಾಸ ಮಾಡ್ತಾ ಇರೋ ರೂಮ್. 2 ರೂಮ್ ತೊಗೊಂಡಿದ್ದೀವಿ. ವಿ ಆರ್ ಓನ್ಲಿ 4 of us. ಕವಿ, ಜೈ ಶ್ರೀರಾಮ್, ಗುಡ್ ಮಾರ್ನಿಂಗ್. 7 o'clock ಎದ್ದು ಹೊರಗಡೆ ಬಂದಿದ್ದೀವಿ ಎಲ್ಲರೂ. ಸ್ವಲ್ಪ 1-1/4 ಗಂಟೆ 1 hour ವಾಕ್ ಮಾಡೋಣ ಅಂತ. ಎಷ್ಟು ಚೆನ್ನಾಗಿದೆ ಜಾಗ. ಈ ಬಾವಿ ಒಂದು ಮಾಡಿದ್ದಾರೆ, ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಎಲ್ಲ. ನೋಡೋಕ್ಕೆ ಬಾವಿ, ಬಟ್ ಆ್ಯಕ್ಚುಲಿ ಅದೇನು ಗೊತ್ತಾ, ಅಕ್ವೇರಿಯಂ. ಕ್ಯೂಟ್ ಅಲ್ವಾ? ಪ್ರಿಯಾ ಮತ್ತು ಕವಿ ಈ ರೂಮಲ್ಲಿದ್ದಾರೆ. ನೋಡಿ, ಸೇವಂತಿಗೆ ವನ. ವಾವ್, ಇಟ್ಸ್ ಸೋ ನೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಕಟ್ಟಬೇಕು ಅನ್ನೋ ಆಸೆನಲ್ಲಿ ಮನೆ ಕಟ್ತಾ ಇದ್ದಾರೆ. ನೀವು ಒಬ್ಬೊಬ್ರ ಹತ್ರ 4 ಮನೆ ಇದೆ, ಆದರೂ ಮನೆ ಕಟ್ತಾ ಇದ್ದಾರೆ. ಅಲ್ಲಿ ಎಲ್ಲರಿಗಿಂತಲೂ ಹಿಂದೆ ಕುಮ ಇದ್ದಾಳೆ. ಅವಳು ಯಾರಿಗೂ ಕಾಣಿಸ್ದೆ ಮನೆ ಕಟ್ತಾ ಇದ್ದಾಳೆ. ಸೊ ನಾನು ಮನೆ ಕಟ್ಟಿದ್ದೀನಿ. ಇಲ್ಲಿ ಫುಲ್ಲು ದೇವಸ್ಥಾನದ ಕೆಲಸ ನಡೀತಾ ಇದೆ. ಅದು ಅನ್ನದಾನದ ಮಂದಿರ, ಇದು ಟೆಂಪಲ್. ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ, ಬಟ್ ಜನ ಬರ್ತಾ ಇರ್ತಾರೆ. ನಾನು 3rd ಟೈಮ್ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನಾನು ಇದು ತೊಗೊಂಬರೋಷ್ಟ್ರಲ್ಲಿ ನಮ್ಮ ಹುಡುಗಿರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಡಲೆಪುರಿ. ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸುತ್ತಲೂ ಅಡಿಕೆ ತೋಟ. ಇವಾಗ ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ, ರೆಡಿ ಆಗ್ತಾ ಇದೆ ನೋಡಿ. ಊಟ ಮಾಡಿದ್ವಿ, ಒಂದು ವಾಕ್ ಬಂದಿದ್ದೀವಿ. ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ.
ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ರೆಸಾರ್ಟು ಅಡಿಕೆ ಮರ. ಇದು ಪೂಲ್ ಏರಿಯಾ. ಐ ಥಿಂಕ್ ಆ ಕಡೆ ರೈನ್ ಡ್ಯಾನ್ಸ್ ಪ್ರೊವಿಷನ್ ಕೊಟ್ಟಿದ್ದಾರೆ ಅನಿಸುತ್ತೆ. ನಮಸ್ಕಾರ, ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್. ತುಂಬ ದಿವಸ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದು ರೆಸಾರ್ಟಿಗೆ ಬಂದ್ವಿ. ಇದು ಸುಮಾರು 130 ಕಿಲೋಮೀಟರ್ಸ್ ದೂರದಲ್ಲಿರೋದು ಜಿಗ್ಲು ವ್ಯಾಲಿ ರೆಸಾರ್ಟ್ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಎಷ್ಟು ಕವರ್ ಮಾಡಬೇಕು ಅದೆಲ್ಲ ಕವರ್ ಮಾಡಿ ವಿಡಿಯೋ ನಾನು ಹಾಕಿದ್ದೀನಿ ನೋಡಿ. ಆ್ಯಂಡ್ ನೆನ್ನೆ ಬಂದ ತಕ್ಷಣ ಆ್ಯಕ್ಚುಲಿ ಬರೋವಾಗಲೇ ನಾವು ಅಂಬೇಗಾಲ್ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಊಟದ ಟೈಮಿಗೆ ಬಂದ್ವಿ. ಒಳ್ಳೆ ಸೂಪರ್ ಡೆಲಿಷಿಯಸ್ ಫುಡ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿಂದ 40 ಕಿಲೋಮೀಟರ್ ಅಷ್ಟೇ ಅದು. ಸೊ ಆ ದೇವಸ್ಥಾನದಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ನೈಟ್ ಬಂದು ಒಳ್ಳೆ ಊಟ ಮಾಡಿ ಎಲ್ಲ ವಾಕ್ ಎಲ್ಲ ಮಾಡಿ ನೇಚರ್ ಫುಲ್ ಬ್ಯೂಟಿಫುಲ್ ಎಂಜಾಯ್ ಮಾಡಿ. ವಿ ಜಸ್ಟ್ ಸೋಕ್ಡ್ ಇನ್ ದ ನೇಚರ್ ಫಾರ್ 2 ಡೇಸ್ ಅಂತಲೇ ಹೇಳಬೇಕು. ಮಚ್ ರಿಕ್ವೈರ್ಡ್ ಬ್ರೇಕ್. ತುಂಬ ದಿನ ಆಗಿತ್ತು ಈ ಥರ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದು. ಎಲ್ಲರಿಗೂ ಐ ಮೀನ್ ನನ್ನ ವೀಡಿಯೋಸಲ್ಲೆಲ್ಲ ಹೇಳ್ತಾ ಇರ್ತೀನಿ, ಲೇಡೀಸ್ ನಮ್ಮ ಗರ್ಲ್ ಗ್ಯಾಂಗ್ ಇರಬೇಕು, ಯಾವಾಗಲೂ ಫ್ರೆಂಡ್ಸ್ ಜೊತೆ ಹೊರಗಡೆ ಬರಬೇಕು, ಸ್ವಲ್ಪ ಮೈಂಡೆಲ್ಲ ರಿಫ್ರೆಶ್ ಆಗಿ ಅಗೇನ್ ದೆನ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಅವರ್ ನಾರ್ಮಲ್ ವರ್ಲ್ಡ್. ಸೊ ಅದೆಲ್ಲ ಆಯಿತು. ಬೆಳಗ್ಗೆ ಎದ್ದು ಮತ್ತೆ ಸ್ವಲ್ಪ ವಾಕ್ ಎಲ್ಲ ಮಾಡಿ ಒಳ್ಳೆ ಬ್ರೇಕ್ಫಾಸ್ಟ್, ಊಟ ಮಾತ್ರ ಟಾಪ್ ಕ್ಲಾಸ್, ವೆರಿ ವೆರಿ ಗುಡ್ ಫುಡ್. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು ಇಲ್ಲಿಂದ ಮೇಲ್ಕೋಟೆಗೆ ಹೋಗ್ತಾ. ದೆನ್ ವಿ ವಿಲ್ ರೀಚ್ ಬ್ಯಾಂಗ್ಳೂರ್. ಸೊ ವಿ ಹ್ಯಾಡ್ ಅ ವೆರಿ ನೈಸ್ ಟೈಮ್, ವೆರಿ ಗುಡ್ ವೀಕೆಂಡ್, ವರ್ತ್ ವಿತ್ ಮೈ ಫ್ರೆಂಡ್ಸ್. ಮೇಲ್ಕೋಟೆಗೆ ಬಂದಿದ್ದೀವಿ. ಈಗ ಕಾರ್ ಪಾರ್ಕ್ ಮಾಡಿ ಇಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಮೇನ್ ಟೆಂಪಲ್ ಹೋಗ್ತಾ ಇದ್ದೀವಿ. ರಶ್ ಹೆಂಗಿದೆಯೋ ಗೊತ್ತಿಲ್ಲ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ನೋಡಬೇಕು. ಒಳ್ಳೆ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ. ಇನ್ನೂ ಸಿಕ್ಕಿಲ್ವಾ ಇಲ್ಲೋ? ಅಕ್ಕ ತಂಗಿರ ಕೊಳ. ಇದು ಅಕ್ಕನ ಕೊಳ. ಇದೆಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ನೋಡಿ. ಹೆಂಗೆ ಕೈಯಲ್ಲೇ ಎತ್ತಿ ಕಲ್ಲ ಮೇಲೆ ಕಲ್ಲಿಟ್ಟು, ರಿಯಲಿ ಗ್ರೇಟ್. ದಿಸ್ ಇಸ್ ತಂಗಿಯ ಕೊಳ. ಇದು ಅಭಿಷೇಕಕ್ಕೆ ತಗೊಳ್ಳೋ ನೀರು. ಅದೇ ಇದು ನೀಟು, ಅದು ಗಲೀಜು. ಪಾತ್ರೆ ತೊಳೆಯಕ್ಕೆ, ಅಡುಗೆ ಮಾಡಕ್ಕೆ, ಅದು ಅಡುಗೆ ಪಾತ್ರೆ ತೊಳೆಯಕ್ಕೆ. ಹಂಗೆ ಬಾ ಹೋಗೋಣ, ಇಳಿದು ಚಪ್ಪಲ್ ಇಲ್ಲೇ ಬಿಡಿ. ತಂಗಿ ಕೊಳದ ನೀರಿಂದಾನೆ ದಿನ ದೇವರಿಗೆ ಅಭಿಷೇಕ ಮಾಡ್ತಾರೆ. ಆದ್ದರಿಂದ ನಾವು ಬರೀ ಕೈಯಲ್ಲಿ ಮುಟ್ಟಿ ಸ್ವಲ್ಪ ತಲೆ ಮೇಲೆ ಹಾಕ್ಕೋಬೇಕು. ಸಾಕು, ಪರವಾಗಿಲ್ಲ, ತಗೊಳವ ಪರವಾಗಿಲ್ಲ. ಒಳ್ಳೆ ದರ್ಶನ ಆಯಿತು. ಸ್ಯಾಟರ್ಡೇ ಆಗಿದ್ದರಿಂದ ಸ್ವಲ್ಪ ರಶ್ ಇತ್ತು, ಬಟ್ ಒಳ್ಳೆ ದರ್ಶನ ಆಯಿತು. ಇವಾಗ 2 ಕಲ್ಯಾಣಿನೂ ನೋಡಾಯಿತು. ನೆಕ್ಸ್ಟ್ ನೋಡಬೇಕೇನು ಅಂತ. ಒಳ್ಳೆ ಊಟ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ರೀಲ್ಸ್ ನೋಡಿದ್ವಿ. ಆನಂದ್ ಮೆಸ್ ಅಂತ ತುಂಬ ಫೇಮಸ್ ಅಂತ ಇಲ್ಲಿ. ಸೊ ಅಲ್ಲೋಗಿ ಊಟ ಮಾಡಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಇನ್ಸ್ಟಾಗ್ರಾಮಲ್ಲಿ ಈ ಆನಂದ್ ಮೆಸ್ ಬಗ್ಗೆ ತುಂಬ ಕೇಳಿದ್ವಿ. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಬೇಕು, ವಿಲ್ ದ ಫುಡ್ ಡೂ ಜಸ್ಟಿಸ್ ಫಾರ್ ದ ಹೈಪ್ ಅಂತ.
ಊಟ ಮಾಡಿದ್ದಾಯಿತು. ಡೆಫಿನೆಟ್ಲಿ ಐ ಆಮ್ ಸಾರಿ ಟು ಸೇ ನಾಟ್ ವರ್ತ್ ದ ಹೈಪ್ ಹೆಂಗಿತ್ತಂದರೆ ವಿ ವೆ ವೆಯ್ಟಿಂಗ್ ವಾವ್ ಹೆಂಗಿರುತ್ತೋ ಅಂತ. ಬಟ್ ವೆರಿ ಮಚ್ ಆ್ಯಾವ್ರೇಜ್. ಊಟ ತೊಗೊಂಡ್ವಿ, ಬಟ್ ನಾನು ಬರೀ ಪುಳಿಯೋಗರೆಗೆ ಸ್ಟಾಪ್. ವೈಟ್ ರೈಸು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನನ್ನ ಫ್ರೆಂಡ್ಸು ಸಾಂಬಾರೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಸೊ ಹೆಂಗೋ ಹೊಟ್ಟೆ ತುಂಬಿಸ್ಕೊಂಡು ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್.